ನೋಡಿ ಬಳ್ಳಾರಿ ವಿಚಾರ ಬಗ್ಗೆ ಜನಾರ್ದನ್ ರೆಡ್ಡಿ ಮೇಲೆ FIR ಆಗಿದೆ, ಕೊಲೆ ಕೇಸು ಅಂತೇಳಿ ನೋಡಿದ ತಕ್ಷಣ ನನಗೆ ದಿಗ್ಭ್ರಮೆ ಆಯಿತು. ಯಾಕಂದರೆ ನಾನು ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ, ಜನಾರ್ದನ್ ರೆಡ್ಡಿ ಅವ್ರ ಜೊತೆ ಮಾತಾಡಿದ್ದೀನಿ, ಆಮೇಲೆ ಅವ್ರ ತಮ್ಮ ಅವ್ರ ಹತ್ರನೂ ಮಾತಾಡಿದ್ದೀನಿ, ಯಾರು ಸೋಮಶೇಖರ್ ರೆಡ್ಡಿ ಅವ್ರ ಹತ್ರ ಎಲ್ಲ ಹತ್ರ ಮಾತಾಡಿದ್ದೀನಿ. ಗುಂಡಾರಿಸಿರೋರು ಯಾರು ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮತ್ತು ಗುಂಡು ಎಲ್ಲಿಂದ ಬಂತು, ಜನಾರ್ದನ್ ರೆಡ್ಡಿನ ಟಾರ್ಗೆಟ್ ಮಾಡಿ ಗುಂಡಾರಿಸಿರೋವಂಥದ್ದು, ಬುಲೆಟು ಸಹ ಜನಾರ್ದನ್ ರೆಡ್ಡಿ. ಇಷ್ಟಿದ್ರೂ ಕೂಡ ಜನಾರ್ದನ್ ರೆಡ್ಡಿ ಮೇಲೆ ಒಂದು ಮರ್ಡರ್ ಕೇಸ್ ಬುಕ್ ಆಗಿದೆ ಅಂತ ಹೇಳಿದ್ರೆ ನನಗೊಂದು ರೀತಿ ಆಘಾತ ಆಯಿತು. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ, ಸತ್ತೋಗಿದೆಯಾ ಅಂತೇಳಿ. ಅದಕ್ಕೆ ನಾವೆಲ್ಲರೂ ಕೂಡ ದೌಡಾಯಿಸಿ DG ಆಫೀಸ್ಗೆ ಬಂದಿದ್ರಿ. ಕಾರಣ ಇಷ್ಟೇ, ಪೊಲಿಟಿಕಲ್ ಪಾರ್ಟಿ ಬೇರೆ, ಸಿದ್ದರಾಮಯ್ಯ ಏನು ಹೇಳ್ತಾರೆ ಬೇರೆ, DK ಶಿವಕುಮಾರ್ ಏನು ಹೇಳ್ತಾರೆ ಬೇರೆ, ಅದಲ್ಲ, ಕಾನೂನು ಬೇರೆ. ಸಿದ್ದರಾಮಯ್ಯನ ಮೀರಿದ ಕಾನೂನು ಕರ್ನಾಟಕದಲ್ಲಿದೆ. ಅದರಿಂದ ಈ ಕಾನೂನು ಚೌಕಟ್ಟನ್ನು ಬಿಟ್ಟು ಇವತ್ತು FIR ಮಾಡಿ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂಥ ಕೆಲಸ ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ ಅಂತ DGಗೆ ಹೇಳಿದ್ದೀರಿ. DGನೂ ಕನ್ವಿನ್ಸ್ ಆಗಿದ್ದಾರೆ. ಮೊದಲ ಮಾಹಿತಿ ಪ್ರಕಾರ ನನಗೇನು ತಲುಪಿದೆಯೋ ಅವೆಲ್ಲ ತಲುಪಿದೆ ನನಗೆ. ನಾನು ಅದನ್ನು ರೀಕ್ರಿಯೇಟ್ ಮಾಡ್ತೀರಿ, ಅದನ್ನು ಇನ್ಸಿಡೆಂಟ್ ಹೇಗಾಯಿತು ಅಂತ ರೀಸ್ಟ್ರಕ್ಚರ್ ಮಾಡ್ತೀರಿ. ಮಾಡಿದಾಗ ಎಲ್ಲೆಲ್ಲಿ ಯಾವ್ಯಾವ ಪೊಸಿಷನಿಂದ ಯಾರು ಫೈರ್ ಮಾಡಿದ್ದಾರೆ, ಯಾವ ಬುಲೆಟ್ ಬಂದಿದೆ, ಹೇಗೆ ಬಂದಿದೆ ಎಲ್ಲ ಬರ್ತೈತೆ. ನಾನು ಮಾತಾಡ್ತೀನಿ ಇಮಿಡಿಯೇಟಾಗಿ. ನಮ್ಮ ಹಿರಿಯ ಅಧಿಕಾರಿಗಳನ್ನೂ ಕೂಡ ಅಲ್ಲಿಗೆ ಸ್ಥಳಕ್ಕೆ ನಾನು ಕಳಿಸ್ಕೊಡ್ತಾ ಇದ್ದೀನಿ. ಅವರು ನನಗೆ ರಿಪೋರ್ಟ್ ಮಾಡ್ತಾರೆ. ನಾನು ಯಾವುದೇ ಒತ್ತಡ ಇದ್ರೂ ಕೂಡ ನಾನು ಯಾವುದೇ ರೀತಿಯಾದಂಥ ತಪ್ಪುಗಳು ಪೊಲೀಸ್ ವತಿಯಿಂದ ಆಗಲ್ಲ, ನಿಷ್ಪಕ್ಷವಾದ ತನಿಖೆ ಮಾಡ್ತೀರಿ. ಈ ಘಟನೆ ನನಗೆ ಸಂಜೆ ಒಳಗಡೆ ನನಗೆ ಡೀಟೇಲ್ಸ್ ಬರ್ತದೆ. ಅದಾದ ತಕ್ಷಣ ನಿಮ್ಮ ಜೊತೆ ನಾನು ಮಾತಾಡ್ತೀನಿ ಅನ್ನೋ ಮಾತನ್ನು ಕೊಟ್ಟಿದ್ದಾರೆ. ನಮಗೆ ಬೇಕಾಗಿರುವಂಥದ್ದು, ಇದು ಕರ್ನಾಟಕ ಒಂದು ಗೂಂಡಾ ರಾಜ್ಯ ಆಗ್ತಾಯಿದೆ. ಯಾವ ಸಿದ್ದರಾಮಯ್ಯನವರು ಪಂಚೆ ಎತ್ಕೊಂಡು ಕಾಲಿಗೆಲ್ಲ ಮಸಾಜ್ ಮಾಡಿಕೊಂಡು ಬಳ್ಳಾರಿ ಚಲೋ ರಿಪಬ್ಲಿಕ್ ಬಳ್ಳಾರಿ ಅಂದರು, ಅದೇ ಬಳ್ಳಾರಿಯಲ್ಲಿ ಇದು ಇವತ್ತು ರಿಪಬ್ಲಿಕ್ ಕಾಂಗ್ರೆಸ್ ಆಗ್ತಾಯಿದೆ. ಅದೇ ಬಳ್ಳಾರಿಯಲ್ಲಿ ರಿಪಬ್ಲಿಕ್ ಕಾಂಗ್ರೆಸ್ ಆಗ್ತಾಯಿದೆ. ಗೂಂಡಾಗಿರಿ ಆಗ್ತಾಯಿದೆ, ಮರ್ಡರ್ ಆಗ್ತಾಯಿದೆ, ಫೈರಿಂಗ್ ಆಗ್ತಾಯಿದೆ. ಅದು ವರ್ಷದಲ್ಲಿ. ಅದಕ್ಕೆ ಇದು ಕರ್ನಾಟಕದ ಜನ ದಿಗ್ಭ್ರಮಿತರಾಗಿದ್ದಾರೆ. ಒಬ್ಬ MLAನೇ ಟಾರ್ಗೆಟ್ ಮಾಡಿ ಡೈರೆಕ್ಟಾಗಿ ಗುಂಡಾರಿಸ್ತಾನೆ ಒಬ್ಬ ರೌಡಿ ಅಂತ ಹೇಳಿದ್ರೆ, ಆ ರೌಡಿ ಮೇಲೆ ಇದುವರೆಗೂ ಯಾಕೆ ಕೇಸನ್ನು ಬುಕ್ ಮಾಡಿಲ್ಲ, ಯಾಕೆ ಅವನ್ನ ಅರೆಸ್ಟ್ ಮಾಡಿಲ್ಲ, ಯಾವ ಬಂದೂಕಿನಿಂದ ಗುಂಡಾರ್ತೋ ಅವನು ಇನ್ನೂ ರಾಜಾರೋಷವಾಗಿ ಓಡಾಡ್ತಾ ಇದ್ದಾನೆ, ಅವನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ? ಅದು ಬಿಟ್ಟು FIR ನೀವು ಮಾಡಿರೋದನ್ನು ನೋಡಿದ್ರೆ ಇಲ್ಲೆಲ್ಲೋ ಒಂದು ಕಡೆ ಮೋಸ ಮಾಡೋಕ್ಕೆ ರಾಜಕೀಯ ಒತ್ತಡದಿಂದ ಮೋಸ ಮಾಡೋ ಪ್ರಯತ್ನ ಆಗ್ತಾಯಿದೆ. ಹಂಗಾಗಬಾರ್ದು ಅಂತ ನಾವೆಲ್ಲರೂ ಕೂಡ, ನಾನಿರ್ಬೋದು, ನಮ್ಮ ಛಲವಾದಿ CC ಪಾಟೀಲ್ ಅವರು, ತೆಂಗಿನಕಾಯಿ ಬಂದಿದ್ದಾರೆ, ನಮ್ಮ ರವಿಕುಮಾರ್ ಅವರು, ನಮ್ಮ ಅಡ್ವೈಸರ್ ಕೇಶವ ಪ್ರಸಾದ್ ಅವರು, ಅವರೆಲ್ಲರೂ ಕೂಡ ನಾವು ಬಂದಿರೋವಂಥದ್ದು ಸತ್ಯ ಹೊರಗಡೆ ಬರಬೇಕು. ಯಾರು ಗೂಂಡಾಗಳು ಈ ರಾಜ್ಯದಲ್ಲಿ, ಯಾರು ಗೂಂಡಾಗಳು, ಈ ಬುಲೆಟ್ ಹಾರಿಸಿದವರು ಯಾವ ಗೂಂಡಾಗಳು, ಅದು ಜನತೆಗೆ ಗೊತ್ತಾಗಬೇಕು. ಆ ದೃಷ್ಟಿಯಿಂದ ಕೂಡಲೇ ನೀವು ಅವ್ರನ್ನ ಬಂಧಿಸಿ ಅನ್ನೋ ಆಗ್ರಹವನ್ನು ನಾವು DG ಆಫೀಸಲ್ಲಿ ಮಾಡಿದ್ದೀವಿ. ಬಿಜೆಪಿಯಿಂದ ಬಂದಿದೆ, ಕಾಂಗ್ರೆಸ್ಸಿಂದ ಗುಂಡು ಬಂದಿದೆ, ತನಿಖೆಗೆ ಆದೇಶ ಮಾಡಿದ್ದೀನಿ ಮಾತನ್ನು ಮುಖ್ಯಮಂತ್ರಿಗಳು. ಹೌದು, ಅಲ್ಲ, ಈಗ ಪ್ರೂವ್ ಆಗೌಟಿದೆ. ಏನು ಮುಖ್ಯಮಂತ್ರಿ ಏನು ಹೇಳೋದು? ಮುಖ್ಯಮಂತ್ರಿ ಏನು ಕೋಳಿಂಗ್ ಕೇಳಿ ಮಸಾಲ ರೀತಾರ? ಕಾನೂನು ಬೇರೆ, ಮುಖ್ಯಮಂತ್ರಿ ಬೇರೆ. ಕಾನೂನು ಮುಂದೆ ಮುಖ್ಯಮಂತ್ರಿನೂ ಯಾರೂ ಇಲ್ಲ. ಗನ್ ಯಾರ ಕೈಯಲ್ಲಿತ್ತು ಎಲ್ಲ ಪ್ರೂವ್ ಆಗೌಟಿದೆ ಆಲ್ರೆಡಿ. ನೀವು ಪೊಲೀಸ್ ಇಲಾಖೆಯನ್ನು ಮಾತಾಡಿ ಬೇಕಾದ್ರೆ ಮಾಧ್ಯಮದಲ್ಲಿ ಪ್ರೂವ್ ಆಗೌಟಿದೆ. ಯಾರು ಹೊಡೆದ್ರು ಏನು ಅನ್ನೋದು ಎಲ್ಲ ಪ್ರೂವ್ ಆಗೌಟಿದೆ. ಈಗ ಯಾರಿಂದ ಬಂತು ಅಂತ ಹೇಳಿದ್ರೆ, ಹಂಗಾರೆ ಕಾಂಗ್ರೆಸ್ಸಿಂದ ಬಂದಿದ್ರೆ ಏನು ಮಾಡ್ತೀರಾ ಹೇಳಿ? ನಾನು ಮುಖ್ಯಮಂತ್ರಿನ ಪ್ರಶ್ನೆ ಮಾಡ್ತೀನಿ. ಆಯಿತು, ಕಾಂಗ್ರೆಸ್ಸಿಂದ ಬಂದಿದ್ರೆ ನಿಮ್ಮ ರಿಯಾಕ್ಷನ್ ಏನು? ಯಾಕೆ ಬಂಧಿಸಿಲ್ಲ? ಯಾಕೆ ಅವನು ರಾಜಾರೋಷ ಗುಂಡಾರಿಸ್ಬಿಟ್ಟು ರಾಜಾರೋಷವಾಗಿ ಹೊಡ್ತಾನೆ? ಮಿಸ್ಫೈರ್ ನೋಡಿ. CM ಅವರು ನಾಳೆ ಮೋಸ್ಟ್ಲಿ ಇದ್ರ ಬಗ್ಗೆ ರಿಯಾಕ್ಷನ್ ಮಾಡ್ತಾರೆ. ಅವಾಗ ಏನು ಹೇಳ್ತಾರೆ ಅಂದರೆ, ಮಿಸ್ಫೈರ್, ಗೊತ್ತಿಲ್ಲದೆ ಆಗೋಟಿದೆ, ಗೊತ್ತಿಲ್ಲದೇ ಸತ್ತೋಗ್ಬಿಟ್ಟಿದ್ದಾನೆ, ಗೊತ್ತಿಲ್ದಿರ ಮಿಸ್ಫೈರ್ ಔಟಿದೆ ಅಂತ ಹೇಳ್ತಾರೆ. ನಾಚಿಕೆ ಆಗಲ್ಲ ಇವ್ರಿಗೆ? ನಾಳೆ ಏನು ಹೇಳ್ತಾರೆ ಇವತ್ತೇ ಹೇಳಿದ್ದೀನಿ ನಾನು. ಅದಕ್ಕೆ ಹಂಗೆಲ್ಲ ಹೇಳ್ಬಾರ್ದು. ಗುಂಡಾರಿದೆ, ಸತ್ತಿದ್ದಾನೆ, ಮರ್ಡರ್ ಕೇಸ್ ಬುಕ್ ಮಾಡಬೇಕು. ಆ MLAನ ಕೂಡಲೇ ಬಂಧಿಸಬೇಕು. ಹೆಂಗೆ ಅವನು ಜನಾರ್ದನ್ ರೆಡ್ಡಿ ಮನೆ ಒಳಕ್ಕೆ ಹೋಗಿ ಬ್ಯಾನರ್ ಕಟ್ಟೋದು ಎಲ್ಲ ಮಾಡ್ದ? ಪೊಲೀಸ್ ಕಂಪ್ಲೇಂಟ್ ಆದರೂ ಕೂಡ ಇದುವರೆಗೂ ಅವ್ರ ಮೇಲೆ ಏನು ಆ್ಯಕ್ಷನ್? ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಿ ನಾವು ಕೊಟ್ಟ ಕಂಪ್ಲೇಂಟು
ಎಫ್ ಐ ಆರ್ ಆಗಿಲ್ಲ. ಅವ್ರು ಕೊಟ್ಟಿದ್ದ ಕಂಪ್ಲೇಂಟು ಪಟಾಪಟ್ ಅಂತ ಎಫ್ ಐ ಆರ್ ಆಗಿದೆ. A1 ಆರೋಪಿ ಇದು. ಸಿಂಪತಿ ಏನು ಬರ್ತದೆ ಇದರಲ್ಲಿ? ಸಿಂಪತಿ ಪ್ರಶ್ನೆ ಬರಲ್ಲ. ಮರ್ಡರ್ ಇದು. ಕೊಲೆ ಮಾಡಿದವರು ಕಾಂಗ್ರೆಸ್ ಅವರು, ಕೊಲೆಗಾರರು ಕಾಂಗ್ರೆಸ್ ಅವರು, ಕೊಲೆಗಾರರು. ಇವತ್ತು ಮಾತಾಡಿದ್ದೀನಿ, ಭದ್ರತೆ ಕೊಡಬೇಕು ಪೂರ್ತಿ. ನಾವು ರೈಟಿಂಗಲ್ಲೇ ಕೇಳಿದ್ದೀರಿ. ಈಗ ನಿಮಗೆಲ್ಲ ಕಾಪಿ ಕೊಡಿಸ್ತೀನಿ. ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ರೈಟಿಂಗಲ್ಲಿ ಕೊಟ್ಟಿದ್ದೀನಿ, ಬಿಡುಗಡೆ ಮಾಡ್ತೀನಿ ನಿಮಗೆ. ಕೊಲೆಗಾರ ಯಾರು? ಕಾಂಗ್ರೆಸ್ಸಿನ ಕಾರ್ಯಕರ್ತ ಅನ್ನೋದು ಪ್ರೂವ್ ಆಗಿದೆ. ನಾನು ಹೇಳ್ತಾ ಇದ್ದೀನಿ, ನಾನು ಮಾಜಿ ಗೃಹ ಸಚಿವ, ನಮಗೂ ಇನ್ಫಾರ್ಮೇಷನ್ ಬರ್ತೈತೆ. ಅವ್ರಿಗೆ ಮುಂಚೆ ನಮಗೆ ಬರೋದು ಇನ್ಫಾರ್ಮೇಷನ್. ಅಪೋಸಿಷನ್ಗೆ ಬಂದಿದೆ. ಕೊಲೆಗಾರಿಗ ಯಾರು? ಕಾಂಗ್ರೆಸ್ ಅವ್ರು ಮಾಡಿದರೆ ಸಿದ್ದರಾಮಯ್ಯ ರಿಸೈನ್ ಮಾಡ್ತಾರೆ ಅಲ್ಲಿಗೆ ಹೇಳಿ. ಇನ್ನು ಜಮೀರ್ ಅವರು ಸಿಂಪತಿ, ಮತ್ತು ಸಿದ್ದರಾಮಯ್ಯನವರು ಯಾರು ಅನ್ನೋದು ಹುಡುಕ್ತಾ ಇದ್ದೀರಿ ಅಂತ. ಹುಡ್ಕಾಗಿ ಹೋಗ್ಬೇಡಪ್ಪ, ಎಲ್ಲ ದಾಖಲೆ, ಎಲ್ಲ ಪೂರ್ತಿ ದಾಖಲೆ ಇದೆ. ಈ ಗುಂಡಲ್ಲಿ ಏನು ಮಿಸ್ಟೇಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಈ ಗುಂಡು, ಯಾವ ಗುಂಡು ಎಲ್ಲಿ ತಯಾರಾಯಿತು ನೋಡಿದ ತಕ್ಷಣ ನಮ್ಮ ಪೊಲೀಸವ್ರು ಹೇಳ್ತಾರೆ. ಅಷ್ಟು ಹಾಂ, ಜನಾರ್ದನ್ ರೆಡ್ಡಿ ಗುಂಡನ್ನು ತೋರಿಸವ್ರೆ. ಅದರಿಂದ ಇಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಕಳೆದ ವಿಧಾನಸಭೆಯಲ್ಲೂ ನಾವು ಮಾತಾಡಿದಿರಿ. ಇದು ಇವತ್ತು ಹೊಸ ವರ್ಷಕ್ಕೆ ಕಾಂಗ್ರೆಸ್ಸಿನ ಕೊಡುಗೆ. ಗುಂಡಾ ರಾಜ್ಯ ಮಾಡೋದು ಹೊಸ ವರ್ಷದ ಕೊಡುಗೆ. ಇದು ಖಂಡನೀಯ. ನೋಡಿ, ಬಳ್ಳಾರಿ ವಿಚಾರ ಬಗ್ಗೆ ಜನಾರ್ದನ್ ರೆಡ್ಡಿ ಮೇಲೆ ಎಫ್ ಐ ಆರ್ ಆಗಿದೆ, ಕೊಲೆ ಕೇಸು ಅಂತೇಳಿ ನೋಡಿದ ತಕ್ಷಣ ನನಗೆ ದಿಗ್ಭ್ರಮೆ ಆಯಿತು. ಯಾಕಂದರೆ ನಾನು ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ, ಜನಾರ್ದನ್ ರೆಡ್ಡಿ ಅವ್ರ ಜೊತೆ ಮಾತಾಡಿದ್ದೀನಿ, ಆಮೇಲೆ ಅವ್ರ ತಮ್ಮ ಅವ್ರ ಹತ್ರನೂ ಮಾತಾಡಿದ್ದೀನಿ. ಯಾರು? ಸೋಮಶೇಖರ್ ರೆಡ್ಡಿ ಅವ್ರ ಹತ್ರ ಎಲ್ಲ ಹತ್ರ ಮಾತಾಡಿದ್ದೀನಿ. ಗುಂಡಾರಿಸಿರೋರು ಯಾರು ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮತ್ತು ಗುಂಡು ಎಲ್ಲಿಂದ ಬಂತು? ಜನಾರ್ದನ್ ರೆಡ್ಡಿನ ಟಾರ್ಗೆಟ್ ಮಾಡಿ ಗುಂಡಾರಿಸಿರೋವಂಥದ್ದು. ಬುಲೆಟು ಸಹ ಜನಾರ್ದನ್ ರೆಡ್ಡಿ. ಇಷ್ಟಿದ್ರೂ ಕೂಡ ಜನಾರ್ದನ್ ರೆಡ್ಡಿ ಮೇಲೆ ಒಂದು ಮರ್ಡರ್ ಕೇಸ್ ಬುಕ್ ಆಗಿದೆ ಅಂತ ಹೇಳಿದ್ರೆ ನನಗೊಂದು ರೀತಿ ಆಘಾತ ಆಯಿತು. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ, ಸತ್ತೋಗಿದೆಯಾ ಅಂತೇಳಿ. ಅದಕ್ಕೆ ನಾವೆಲ್ಲರೂ ಕೂಡ ದೌಡಾಯಿಸಿ DG ಆಫೀಸ್ಗೆ ಬಂದಿದ್ರಿ. ಕಾರಣ ಇಷ್ಟೇ, ಪೊಲಿಟಿಕಲ್ ಪಾರ್ಟಿ ಬೇರೆ, ಸಿದ್ದರಾಮಯ್ಯ ಏನು ಹೇಳ್ತಾರೆ ಬೇರೆ, DK ಶಿವಕುಮಾರ್ ಏನು ಹೇಳ್ತಾರೆ ಬೇರೆ. ಅದಲ್ಲ, ಕಾನೂನು ಬೇರೆ. ಸಿದ್ದರಾಮಯ್ಯನ ಮೀರಿದ ಕಾನೂನು ಕರ್ನಾಟಕದಲ್ಲಿದೆ. ಅದರಿಂದ ಈ ಕಾನೂನು ಚೌಕಟ್ಟನ್ನು ಬಿಟ್ಟು ಇವತ್ತು ಎಫ್ ಐ ಆರ್ ಮಾಡಿ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂಥ ಕೆಲಸ ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ ಅಂತ DGಗೆ ಹೇಳಿದ್ದೀರಿ. DGನೂ ಕನ್ವಿನ್ಸ್ ಆಗಿದ್ದಾರೆ. ಮೊದಲ ಮಾಹಿತಿ ಪ್ರಕಾರ ನನಗೇನು ತಲುಪಿದೆಯೋ ಅವೆಲ್ಲ ತಲುಪಿದೆ ನನಗೆ. ನಾನು ಅದನ್ನು ರೀಕ್ರಿಯೇಟ್ ಮಾಡ್ತೀರಿ. ಅದನ್ನು ಇನ್ಸಿಡೆಂಟ್ ಹೇಗಾಯಿತು ಅಂತ ರೀಸ್ಟ್ರಕ್ಚರ್ ಮಾಡ್ತೀರಿ. ಮಾಡಿದಾಗ ಎಲ್ಲೆಲ್ಲಿ ಯಾವ್ಯಾವ ಪೊಸಿಷನಿಂದ ಯಾರು ಫೈರ್ ಮಾಡಿದ್ದಾರೆ, ಯಾವ ಬುಲೆಟ್ ಬಂದಿದೆ, ಹೇಗೆ ಬಂದಿದೆ ಎಲ್ಲ ಬರ್ತೈತೆ. ನಾನು ಮಾತಾಡ್ತೀನಿ ಇಮಿಡಿಯೇಟಾಗಿ. ನಮ್ಮ ಹಿರಿಯ ಅಧಿಕಾರಿಗಳನ್ನೂ ಕೂಡ ಅಲ್ಲಿಗೆ ಸ್ಥಳಕ್ಕೆ ನಾನು ಕಳಿಸ್ಕೊಡ್ತಾ ಇದ್ದೀನಿ. ಅವರು ನನಗೆ ರಿಪೋರ್ಟ್ ಮಾಡ್ತಾರೆ. ನಾನು ಯಾವುದೇ ಒತ್ತಡ ಇದ್ರೂ ಕೂಡ ನಾನು ಯಾವುದೇ ರೀತಿಯಾದಂಥ ತಪ್ಪುಗಳು ಪೊಲೀಸ್ ವತಿಯಿಂದ ಆಗಲ್ಲ. ನಿಷ್ಪಕ್ಷವಾದ ತನಿಖೆ ಮಾಡ್ತೀರಿ. ಈ ಘಟನೆ ನನಗೆ ಸಂಜೆ ಒಳಗಡೆ ನನಗೆ ಡೀಟೇಲ್ಸ್ ಬರ್ತದೆ. ಅದಾದ ತಕ್ಷಣ ನಿಮ್ಮ ಜೊತೆ ನಾನು ಮಾತಾಡ್ತೀನಿ ಅನ್ನೋ ಮಾತನ್ನು ಕೊಟ್ಟಿದ್ದಾರೆ. ನಮಗೆ ಬೇಕಾಗಿರುವಂಥದ್ದು ಇದು ಕರ್ನಾಟಕ ಒಂದು ಗೂಂಡಾ ರಾಜ್ಯ ಆಗ್ತಾಯಿದೆ. ಯಾವ ಸಿದ್ದರಾಮಯ್ಯನವರು ಪಂಚೆ ಎತ್ಕೊಂಡು ಕಾಲಿಗೆಲ್ಲ ಮಸಾಜ್ ಮಾಡಿಕೊಂಡು ಬಳ್ಳಾರಿ ಚಲೋ ರಿಪಬ್ಲಿಕ್ ಬಳ್ಳಾರಿ ಅಂದರು. ಅದೇ ಬಳ್ಳಾರಿಯಲ್ಲಿ ಇದು ಇವತ್ತು ಕಾಂಗ್ರೆಸ್ ರಿಪಬ್ಲಿಕ್ ಕಾಂಗ್ರೆಸ್ ಆಗ್ತಾಯಿದೆ. ಅದೇ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ರಿಪಬ್ಲಿಕ್ ಕಾಂಗ್ರೆಸ್ ಆಗ್ತಾಯಿದೆ. ಗೂಂಡಾಗಿರಿ ಆಗ್ತಾಯಿದೆ, ಮರ್ಡರ್ ಆಗ್ತಾಯಿದೆ, ಫೈರಿಂಗ್ ಆಗ್ತಾಯಿದೆ. ಅದು ವರ್ಷದಲ್ಲಿ. ಅದಕ್ಕೆ ಇದು ಕರ್ನಾಟಕದ ಜನ ದಿಗ್ಭ್ರಮಿತರಾಗಿದ್ದಾರೆ. ಒಬ್ಬ MLAನೇ ಟಾರ್ಗೆಟ್ ಮಾಡಿ ಡೈರೆಕ್ಟಾಗಿ ಗುಂಡಾರಿಸ್ತಾನೆ ಒಬ್ಬ ರೌಡಿ ಅಂತ ಹೇಳಿದ್ರೆ, ಅವ್ರ ರೌಡಿ ಮೇಲೆ ಇದುವರೆಗೂ ಯಾಕೆ ಕೇಸನ್ನು ಬುಕ್ ಮಾಡಿಲ್ಲ, ಯಾಕೆ ಅವನ್ನ ಅರೆಸ್ಟ್ ಮಾಡಿಲ್ಲ? ಯಾವ ಬಂದೂಕಿನಿಂದ ಗುಂಡಾರ್ತೋ ಅವನು ಇನ್ನೂ ರಾಜಾರೋಷವಾಗಿ ಓಡಾಡ್ತಾ ಇದ್ದಾನೆ, ಅವನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ? ಅದು ಬಿಟ್ಟು ಎಫ್ ಐ ಆರ್ ನೀವು ಮಾಡಿರೋದನ್ನು ನೋಡಿದ್ರೆ ಇಲ್ಲೆಲ್ಲೋ ಒಂದು ಕಡೆ ಮೋಸ ಮಾಡೋಕ್ಕೆ ರಾಜಕೀಯ ಒತ್ತಡದಿಂದ ಮೋಸ ಮಾಡೋ ಪ್ರಯತ್ನ ಆಗ್ತಾಯಿದೆ. ಹಂಗಾಗಬಾರ್ದು ಅಂತ ನಾವೆಲ್ಲರೂ ಕೂಡ, ನಾನಿರ್ಬೋದು, ನಮ್ಮ ಛಲವಾದಿ CC ಪಾಟೀಲ್ ಅವರು, ತೆಂಗಿನಕಾಯಿ ಬಂದಿದ್ದಾರೆ, ನಮ್ಮ ರವಿಕುಮಾರ್ ಅವರು, ನಮ್ಮ ಅಡ್ವೈಸರ್ ಕೇಶವ ಪ್ರಸಾದ್ ಅವರು, ಅವರೆಲ್ಲರೂ ಕೂಡ ನಾವು ಬಂದಿರೋವಂಥದ್ದು ಸತ್ಯ ಹೊರಗಡೆ ಬರಬೇಕು. ಯಾರು ಗೂಂಡಾಗಳು ಈ ರಾಜ್ಯದಲ್ಲಿ, ಯಾರು ಗೂಂಡಾಗಳು, ಈ ಬುಲೆಟ್ ಹಾರಿಸಿದವರು ಯಾವ ಗೂಂಡಾಗಳು, ಅದು ಜನತೆಗೆ ಗೊತ್ತಾಗಬೇಕು. ಆ ದೃಷ್ಟಿಯಿಂದ ಕೂಡಲೇ ನೀವು ಅವ್ರನ್ನ
ಬಂಧಿಸಿ 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 ಅನ್ನೋ ಆಗ್ರಹವನ್ನು ನಾವು ಡಿ ಜಿ ಆಫೀಸಲ್ಲಿ ಮಾಡಿದ್ರಿ. ಬಿಜೆಪಿಯಿಂದ ಬಂದಿದೆ, ಕಾಂಗ್ರೆಸ್ಸಿಂದ ಗುಂಡು ಬಂದಿದೆ, ತನಿಖೆಗೆ ಆದೇಶ ಮಾಡಿದ್ದೀನಿ ಅನ್ನೋ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹೌದು, ಅಲ್ಲ ಈಗ ಪ್ರೂವ್ ಆಗೋಟಿದೆ. ಏನು ಮುಖ್ಯಮಂತ್ರಿ ಏನು ಹೇಳೋದು? ಮುಖ್ಯಮಂತ್ರಿ ಏನು ಕೋಳಿಂಗ್ ಕೇಳಿ ಮಸಾಲ ರೀತಾರ? ಕಾನೂನು ಬೇರೆ, ಮುಖ್ಯಮಂತ್ರಿ ಬೇರೆ. ಕಾನೂನು ಮುಂದೆ ಮುಖ್ಯಮಂತ್ರಿನೂ ಯಾರೂ ಇಲ್ಲ, ಯಾರೂ ಇಲ್ಲ. ಗನ್ ಯಾರ ಕೈಯಲ್ಲಿತ್ತು ಎಲ್ಲ ಪ್ರೂವ್ ಆಗೋಟಿದೆ ಆಲ್ರೆಡಿ. ನೀವು ಪೊಲೀಸ್ ಇಲಾಖೆಯನ್ನು ಮಾತಾಡಿ ಬೇಕಾದ್ರೆ ಮಾಧ್ಯಮದಲ್ಲಿ ಪ್ರೂವ್ ಆಗೋಟಿದೆ. ಯಾರು ಹೊಡೆದ್ರು ಏನು ಅನ್ನೋದು ಎಲ್ಲ ಪ್ರೂವ್ ಆಗೋಟಿದೆ. ಈಗ ಯಾರಿಂದ ಬಂತು ಅಂತ ಹೇಳಿದ್ರೆ ಹಂಗಾರೆ ಕಾಂಗ್ರೆಸ್ಸಿಂದ ಬಂದಿದ್ರೆ ಏನು ಮಾಡ್ತೀರಾ ಹೇಳಿ? ನಾನು ಮುಖ್ಯಮಂತ್ರಿನ ಪ್ರಶ್ನೆ ಮಾಡ್ತೀನಿ. ಆಯಿತು, ಕಾಂಗ್ರೆಸ್ಸಿಂದ ಬಂದಿದ್ರೆ ನಿಮ್ಮ ರಿಯಾಕ್ಷನ್ ಏನು? ಯಾಕೆ ಬಂಧಿಸಿಲ್ಲ? ಯಾಕೆ ಅವನು ರಾಜಾರೋಷ ಗುಂಡಾರಿಸ್ಬಿಟ್ಟು ರಾಜಾರೋಷವಾಗಿ ಹೊಡ್ತಾನೆ? ಮಿಸ್ಫೈರ್ ನೋಡಿ. ಸಿ ಎಮ್ ಅವರು ನಾಳೆ ಮೋಸ್ಟ್ಲಿ ಇದ್ರ ಬಗ್ಗೆ ರಿಯಾಕ್ಷನ್ ಮಾಡ್ತಾರೆ. ಅವಾಗ ಏನು ಹೇಳ್ತಾರೆ ಅಂದರೆ ಮಿಸ್ಫೈರ್, ಗೊತ್ತಿಲ್ಲದೆ ಆಗೋಟಿದೆ, ಗೊತ್ತಿಲ್ಲದೇ ಸತ್ತೋಗ್ಬಿಟ್ಟಿದ್ದಾನೆ, ಗೊತ್ತಿಲ್ದಿರ ಮಿಸ್ಫೈರ್ ಔಟಿದೆ ಅಂತ ಹೇಳ್ತಾರೆ. ನಾಚಿಕೆ ಆಗಲ್ಲ ಇವ್ರಿಗೆ? ನಾಳೆ ಏನು ಹೇಳ್ತಾರೆ ಇವತ್ತು ಹೇಳಿದ್ದೀನಿ ನಾನು. ಅದಕ್ಕೆ ಹಂಗೆಲ್ಲ ಹೇಳ್ಬಾರ್ದು. ಗುಂಡಾರಿದೆ, ಸತ್ತಿದ್ದಾನೆ, ಮರ್ಡ್ರ್ ಕೇಸ್ ಬುಕ್ ಮಾಡಬೇಕು. ಆ ಎಮ್ ಎಲ್ ಎನ ಕೂಡಲೇ ಬಂಧಿಸಬೇಕು. ಹೆಂಗೆ ಅವ್ನು ಜನಾರ್ದನ್ ರೆಡ್ಡಿ ಮನೆ ಒಳಗೆ ಹೋಗಿ ಬ್ಯಾನರ್ ಕಟ್ಟೋದು ಎಲ್ಲ ಮಾಡ್ದ. ಪೊಲೀಸ್ ಕಂಪ್ಲೇಂಟ್ ಆದರೂ ಕೂಡ ಇದುವರೆಗೂ ಅವ್ರ ಮೇಲೆ ಏನು ಆ್ಯಕ್ಷನ್? ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ನಾವು ಕೊಟ್ಟ ಕಂಪ್ಲೇಂಟು FIR ಆಗಿಲ್ಲ. ಅವ್ರು ಕೊಟ್ಟಿದ್ದ ಕಂಪ್ಲೇಂಟು ಪಟಾಪಟ್ ಅಂತ FIR ಆಗಿದೆ. A1 ಆರೋಪಿ. ಇದು ಸಿಂಪತಿ ಏನು ಬರ್ತದೆ ಇದರಲ್ಲಿ? ಸಿಂಪತಿ ಪ್ರಶ್ನೆ ಬರಲ್ಲ. ಮರ್ಡರ್ ಇದು. ಕೊಲೆ ಮಾಡಿದವರು ಕಾಂಗ್ರೆಸ್ ಅವರು, ಕೊಲೆಗಾರರು. ಕಾಂಗ್ರೆಸ್ ಅವರು ಕೊಲೆಗಾರರು. ಇವತ್ತು ಮಾತಾಡಿದ್ದೀನಿ, ಭದ್ರತೆ ಕೊಡಬೇಕು ಪೂರ್ತಿ. ನಾವು ರೈಟಿಂಗಲ್ಲೇ ಕೇಳಿದ್ದೀರಿ. ಈಗ ನಿಮಗೆಲ್ಲ ಕಾಪಿ ಕೊಡಿಸ್ತೀನಿ. ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ರೈಟಿಂಗಲ್ಲಿ ಕೊಟ್ಟಿದ್ದೀನಿ, ಬಿಡುಗಡೆ ಮಾಡ್ತೀನಿ ನಿಮಗೆ. ಕೊಲೆಗಾರ ಯಾರು? ಕಾಂಗ್ರೆಸ್ಸಿನ ಕಾರ್ಯಕರ್ತ ಅನ್ನೋದು ಪ್ರೂವ್ ಆಗಿದೆ. ನಾನು ಹೇಳ್ತಾ ಇದ್ದೀನಿ, ನಾನು ಮಾಜಿ ಗೃಹ ಸಚಿವ, ನಮಗೂ ಇನ್ಫಾರ್ಮೇಷನ್ ಬರ್ತೈತೆ. ಅವ್ರಿಗೆ ಮುಂಚೆ ನಮಗೆ ಬರೋದು ಇನ್ಫಾರ್ಮೇಷನ್. ಅಪೋಸಿಷನ್ಗೆ ಬಂದಿದೆ. ಕೊಲೆಗಾರಿಗ ಯಾರು? ಕಾಂಗ್ರೆಸ್ ಅವ್ರು ಮಾಡಿದರೆ ಸಿದ್ದರಾಮಯ್ಯ ರಿಸೈನ್ ಮಾಡ್ತಾರೆ ಅಲ್ಲಿಗೆ ಹೇಳಿ. ಇನ್ನು ಜಮೀರ್ ಅವರು ಸಿಂಪತಿ, ಮತ್ತು ಸಿದ್ದರಾಮಯ್ಯನವರು ಯಾರು ಅನ್ನೋದು ಹುಡುಕ್ತಾ ಇದ್ದೀರಿ ಅಂತ. ಹುಡ್ಕಾಗ ಹೋಗ್ಬೇಡಪ್ಪ, ಎಲ್ಲ ದಾಖಲೆ, ಎಲ್ಲ ಪೂರ್ತಿ ದಾಖಲೆ ಇದೆ. ಈ ಗುಂಡಲ್ಲಿ ಏನು ಮಿಸ್ಟೇಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಗುಂಡು, ಯಾವ ಗುಂಡು ಎಲ್ಲಿ ತಯಾರಾಯಿತು ನೋಡಿದ ತಕ್ಷಣ ನಮ್ಮ ಪೊಲೀಸವ್ರು ಹೇಳ್ತಾರೆ. ಅಷ್ಟು ಜನಾರ್ದನ್ ರೆಡ್ಡಿ ಗುಂಡೂ ತೋರಿಸವ್ರೆ. ಅದರಿಂದ ಇಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಕಳೆದ ವಿಧಾನಸಭೆಯಲ್ಲೂ ನಾವು ಮಾತಾಡಿದಿರಿ. ಇದು ಇವತ್ತು ಹೊಸ ವರ್ಷಕ್ಕೆ ಕಾಂಗ್ರೆಸ್ಸಿನ ಕೊಡುಗೆ. ಗುಂಡಾ ರಾಜ್ಯ ಮಾಡೋದು ಹೊಸ ವರ್ಷದ ಕೊಡುಗೆ. ಇದು ಖಂಡನೀಯ.